ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನದ್ರ ಬಗ್ಗೆ ಅಂತ ಅಂದ್ರೆ ನೀವು ತಮ್ಮನೇಲಿ ನೋಡೇ ನಿಮಗೆ ಗೊತ್ತಾಗಿರುತ್ತೆ. ನನ್ನ ಹತ್ರ ಇರುವಂಥ ಜ್ಯುವೆಲ್ರಿ ಕಲೆಕ್ಷನ್ಸ್ನ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ನಾನು ಜಾಸ್ತಿ ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ, ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇವತ್ತಿನ ಕಲೆಕ್ಷನ್ಸು ನಾನು ಒಂದೊಂದು ತೋರಿಸ್ಕೊಂಬರ್ತೀನಿ. ಜ್ಯುವೆಲ್ರಿ ಕಲೆಕ್ಷನ್ಸ್ ಆ್ಯಕ್ಚುಲಿ ಫಸ್ಟು ನಾನು ನನ್ನ ಫೇವ್ರೆಟ್ ಕಲೆಕ್ಷನ್ಸ್ನೇ ತೋರಿಸ್ಬೇಕು ಅಂತ ನಾನು ಫಸ್ಟ್ಗೆ ಅನ್ಕೊತಾ ಇದ್ದೀನಿ. ನೋಡಿ, ಇದನ್ನು ನಾನು ರೀಸೆಂಟಾಗಿ ತೊಗೊಂಡೆ. ಇದು ಕಲೆಕ್ಷನ್ ತುಂಬ ಇಷ್ಟಪಟ್ಟು ನಾನು ತೊಗೊಂಡಿದ್ದು. ಇದು 4 ಲೇಯರ್ಸಲ್ಲಿರುವಂಥ ಪರ್ಲ್ ಹಾರ. ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಡಾಲರ್ ಬರಲ್ಲ, ಇದನ್ನು ಏನೋ ಅಂತಾರೆ, ನನಗೆ ತಕ್ಷಣಕ್ಕೆ ನೆನಪಾಗ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಇದನ್ನು ಏನೋ ಸರ ಅಂತಾರೆ. ಇದನ್ನು ನಾನು ಅದೇ ಥರ ಬೇಕು ಅಂತಲೇ ನಾನು ತಗೊಂಡಿದ್ದು. ಬಟ್ ಈ ಒಂದು ಸರನ ಈಗ ಏನಂತಾರೆ ಅಂತ ನನಗೆ ಅಷ್ಟು ಗೊತ್ತಾಗ್ತಿಲ್ಲ. ಜಸ್ಟ್ ನಾನು ನಿಮ್ಗೆ ಹಿಂಗೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಮೋಹನ್ ಮಾಲ, ಕರೆಕ್ಟ್, ಈಗ ನೆನಪಾಯ್ತು ನೋಡಿ. ಅದನ್ನೇ ಥಿಂಕ್ ಮಾಡ್ತಿದ್ದೆ. ನೋಡಿ, ಮೋಹನ್ ಮಾಲ, ಇದನ್ನು ನಾನು ಈ ಥರ ನನ್ನ ಹತ್ರ ಇರಲೇಬೇಕು ಅಂತ ನನಗೆ ತುಂಬ ಆಸೆ ಆಗಿತ್ತು. ಮೊದಲಿಂದಲೂ ಯಾರಾದರೂ ಹಾಕ್ಕೊಂಡಿದ್ರೆ ನನಗೆ ಇಷ್ಟ ಆಗ್ತಿತ್ತು. ಇದು ಎಲ್ಲ ಪ್ಯೂರ್ ಪರ್ಲ್ ಇದು ಆ್ಯಕ್ಚುಲಿ. ನೋಡಿ, ಇದು ಇಲ್ಲಿ ಕೆಳಗಡೆ ಇರೋದು ಪ್ಯೂರ್ ಪರ್ಲ್ಗೆ ಇದು ನೋಡಿ, ಇದು ಗೋಲ್ಡ್ ಕಲರ್ ಬೀಡ್ಸ್ ಕಾಣಿಸ್ತಿದೆಯಲ್ಲ, ಗುಂಡು, ಇದು ಸಿಲ್ವರ್ದು ಹಾಕ್ಸಿದ್ದೀನಿ ನಾನು. ನೋಡಿ, ಇಲ್ಲಿಗೆ ಆ್ಯಕ್ಚುಲಿ ಇದು ಚಿಕ್ಕ ಚಿಕ್ಕ ಬೀಡ್ಸ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಡೆ. ಆ್ಯಕ್ಚುಲಿ ಇನ್ನೂ ನಾನು ಜಾಸ್ತಿ ಏನಾದರೂ ಈ ಪರ್ಲ್ ತೊಗೊಂಡಿದ್ರೆ ಇನ್ನೂ ಕಾಸ್ಟ್ಲಿ ಆಗುತ್ತೆ ಅಂದ್ಬಿಟ್ಟು ಇದನ್ನು ನಾನು ಈ ಥರ ಡಿಸೈನ್ ಮಾಡಿಸ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ನಾನು ತೊಗೊಂಡಿದ್ದು ಆಲ್ರೆಡಿ 1 ಇಯರ್ ಆಗಿದೆ. ಆವಾಗ ನನಗಿದು 5,500 ಬಿದ್ದಿತ್ತು. ಇದು ನೋಡಿ, ಇದು ಸಿಲ್ವರು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದನ್ನು ನಾನು ಕಸ್ಟಮೈಸೇಷನ್ ಮಾಡಿಸಿದ್ದು. ಇದನ್ನು ನಾನು ನೆಕ್ಸ್ಟ್ ನೋಡೋಣ ಬನ್ನಿ. ಬಟ್ ಈಗ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ಕೊತೀನಿ. ನನಗೆ ಈ ಥರ ಒರಿಜಿನಲ್ ಪರ್ಲ್ದು ಒಂದು ಸರ ನನಗೆ ಬೇಕು ಅಂತ ನನಗೆ ಅವತ್ತಿಂದನೂ ಇಷ್ಟ ಇತ್ತು. ಸೊ ಇದನ್ನು ಲಾಸ್ಟ್ ಇಯರ್ ನಾನು ಇದನ್ನು ತೊಗೊಂಡೆ. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಲ್ವಾ, ಗೋಲ್ಡ್ ತೊಗೊಳಕ್ಕಾಗಲ್ಲ ಅಂತ ನಾನು ಈ ರೀತಿ ಸಿಲ್ವರಲ್ಲಿ ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ನೋಡಿ, ಇದು ಜುಮ್ಕಾ. ನೋಡಿ, ಈ ಥರ ಜುಮ್ಕಾ ನನ್ನ ಹತ್ರ ಇರಲಿಲ್ಲ ಗೋಲ್ಡಲ್ಲಿ. ಸೊ ನನಗೆ ತೊಗೋಬೇಕು ಅಂತಂದರೆ ಗೋಲ್ಡಲ್ಲಿ ನನಗೆ ಇಷ್ಟು ಜುಮ್ಕಾ ತೊಗೋಬೇಕು ಅಂದರೆ ಒಂದು 15-16 ಗ್ರಾಮ್ ಬೇಕಲ್ವಾ. ಸೊ 15-16 ಗ್ರಾಮ್ ಈ ಜುಮ್ಕಾ ಗಿಡದ ಬೇಡ ಅಂದ್ಬಿಟ್ಟು ನಾನು ಸಿಲ್ವರಲ್ಲಿ ಪರ್ಚೇಸ್ ಮಾಡಿದೆ. ಇದು ಪ್ಯೂರ್ 92.5 ಸಿಲ್ವರು. ನೋಡಿ ಚೆನ್ನಾಗಿದೆ ಅಲ್ಲ, ಸೇಮ್ ಗೋಲ್ಡ್ ಥರನೇ ಇದೆ. ಇದು ಗೋಲ್ಡ್ ಪಾಲಿಷ್ ಮಾಡಿದ್ದಾರೆ. ಈ ಒಂದು ಜುಮ್ಕಾನು 16 or 17 ಗ್ರಾಮ್ ಇದೆ. ಇದು ನಾನು ತೊಗೊಂಡಾಗ ಒಂದು 4,500-5,000 ಈ ರೇಂಜಲ್ಲಿತ್ತು. ಬಟ್ ಈಗ ರೇಟ್ ಜಾಸ್ತಿ ಆಗಿದೆ. ಸೊ ಇದನ್ನು ನಾನು ತೊಗೊಂಡು 1.5 ವರ್ಷ ಆಯಿತು ಅನಿಸುತ್ತೆ. ಹೌದು, 1.5 ವರ್ಷ ಆಯಿತು. ಈಗ ಇದು ಪ್ರೈಸ್ ಜಾಸ್ತಿ ಆಗಿರುತ್ತೆ, ಗ್ರಾಮ್ಸ್ ಮೇಲೆ ಹೋಗುತ್ತೆ. ಇನ್ನು ನೆಕ್ಸ್ಟು 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ, 1 ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ರಿನೂ ತುಂಬ ಇದೆ. ಸೊ ಅದನ್ನು ನಾನು ತೋರಿಸ್ತಾ ಬರ್ತೀನಿ. ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ. ಇದು ಆ್ಯಕ್ಚುಲಿ ನಾನು ಜ್ಯುವೆಲ್ರಿನ ಸೇಲ್ ಮಾಡ್ತಾಯಿದ್ದೆ ಅವಾಗ ಆನ್ಲೈನಲ್ಲಿ, ಯೂಟ್ಯೂಬಲ್ಲಿ. ನಾವು ಸ್ಯಾರಿ ಜೊತೆ ಜ್ಯುವೆಲ್ರಿ ಕೂಡ. ಸೊ ಆವಾಗ ನಾನು ಇದನ್ನು ತರಿಸಿದ್ದೆ. ಸೊ ಇದು ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಆವಾಗ ಇದನ್ನು ನಾನೇ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಚಾನ್ಬಾಲಿ ಇದೆಲ್ಲ ವೇರ್ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ ಹಿಂಗೆ. ಬಟ್ ವಿಡಿಯೋಗಿಂತ ರಿಯಲಾಗಿ ಇನ್ನೂ ಚೆನ್ನಾಗಿದೆ. ಇದೆಲ್ಲ ಪ್ರೈಸು ನನಗೆ ನೆನಪಿಲ್ಲ. ಇದೆಲ್ಲ 1 ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ರಿ. ಇನ್ನು ಇದಕ್ಕೆ ಇಯರಿಂಗ್ ಬಂದಿಲ್ಲ ಇದಕ್ಕೆ. ಇನ್ನು ನೆಕ್ಸ್ಟು ನೋಡಿ, ಈಗ ವ್ಯಾಕ್ಸ್ ಗುಂಡುದು ಬರುತ್ತಲ್ವ, ಆ ಥರದ್ದು ವ್ಯಾಕ್ಸ್ ಗುಂಡು ಬರುತ್ತಲ್ಲ ಗೋಲ್ಡಲ್ಲಿ, ಆ ಥರದ್ದು ನಾನು ರೆಪ್ಲಿಕಾ ಡಿಸೈನ್ ತೊಗೊಂಡೆ 1 ಗ್ರಾಮ್ ಗೋಲ್ಡಲ್ಲಿ. ನೋಡಿ, ಕೋರಲ್ನಲ್ಲಿ ಎಷ್ಟು ದೊಡ್ಡ ಪೆಂಡೆಂಟ್ ಇದೆ, ಸಕ್ಕತ್ತಾಗಿದೆ. ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ನೋಡಿ. ಇದು ಯಾವುದೂ ಇನ್ನೂ ನಾನು ಒಂದ್ಸರಿನೂ ಹಾಕೇ ಇಲ್ಲ. ಸೊ ಇದನ್ನು ಅಷ್ಟೇ ನಾನು ಸೇಲ್ಸ್ ಮಾಡೋಕ್ಕೆ ಅಂತ ನಾನು ಹೋಲ್ಸೇಲಲ್ಲಿ ತರಿಸಿದ್ನಲ್ವ, ಆ ಟೈಮಲ್ಲಿ ನನಗಿಷ್ಟ ಆಯಿತು ಅಂತ ನಾನು ಇಟ್ಕೊಂಡಿದ್ದೀನಿ. ಇನ್ನು ನಾನು ಗೋಲ್ಡ್ ಜ್ಯುವೆಲ್ರಿ ಡಿಸೈನ್ಸ್ನ ನಾನು ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ. ಯಾಕಂತಂದರೆ ಗೋಲ್ಡ್ ಜ್ಯುವೆಲ್ರಿನ ನಾನು ಯಾವುದೂ ಮನೆಯಲ್ಲಿ ಇಟ್ಕೊಳ್ಳೋದೇ ಇಲ್ಲ, ಬ್ಯಾಂಕ್ ಲಾಕರಲ್ಲಿ ಇಟ್ಬಿಡ್ತೀನಿ. ಸೊ ನನ್ನ ಹತ್ರ ಇನ್ನೂ ಇಷ್ಟೊಂದು ಆಪ್ಷನ್ಸ್ ಇರೋವಾಗ ನಾನು ಆಲ್ಮೋಸ್ಟ್ ಇದನ್ನೇ ಹಾಕ್ಕೊಂಡು ಹೋಗ್ತೀನಿ. ಇನ್ನು ನಮ್ಮದೇ ಕ್ಲೋಸ್ ರಿಲೇಟಿವ್ಸ್ದು ಏನಾದರೂ ಫಂಕ್ಷನ್ ಇದೆ ಅಂತ ಅಂದರೆ ಮಾತ್ರ ಲಾಕರಿಂದ ನಾವು ತೊಗೊಂಬರ್ತೀವಿ ಅಷ್ಟೇ. ಸೊ ನನ್ನ ಹತ್ರ ಏನೇನಿದೆ ಗೋಲ್ಡ್ ಅಂತ ಅದನ್ನು ಕೂಡ ಲಾಸ್ಟಲ್ಲಿ ಫೋಟೋ ಕೂಡ ನಾನು ನಿಮಗೆ ಅಟ್ಯಾಚ್ ಮಾಡ್ತೀನಿ. ಇನ್ನು ನೆಕ್ಸ್ಟು
ಇದು ಕೂಡ ನೋಡಿ, ಇದು ಕೋರಲ್ಲೇ ಸ್ಮಾಲ್ದು ನೋಡಿ, ಇದು ಒಂಥರ ಚೆನ್ನಾಗಿದೆ. ಇದು ನನಗಿಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ಇದನ್ನು ಕೂಡ ನಾನೇ ಇಟ್ಕೊಂಡಿದ್ದೆ. ನಾನು ಜ್ಯುವೆಲ್ರಿನ ಹೋಲ್ಸೇಲಲ್ಲಿ ಸೇಲ್ಸ್ಗೆ ಅಂತ ತರಿಸ್ತಿದ್ನಲ್ವಾ, ಸೊ ಅವಾಗ ನಂಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಂಗೆ ನಾನು ಎತ್ಕೊಳ್ತಾ ಇದ್ದೆ. ಸೊ ಹಂಗಾಗಿ ನನಗೆ ಎಷ್ಟೊಂದು ಕಲೆಕ್ಷನ್ಸ್ನ ನಾನು ಇಟ್ಕೊಂಡಿದ್ದೀನಿ. ಯಾಕಂತಂದರೆ ನನಗೆ ಗೊತ್ತಿತ್ತಲ್ವ, ಕ್ವಾಲಿಟಿ ಇರುವಂಥದ್ದು ಜ್ಯುವೆಲ್ರಿನೇ ನಾನು ಹುಡುಕಿ ತರಿಸ್ತಾ ಇದ್ದೆ ಅವಾಗ. ಸೊ ಇದು ನನಗೆ ಮತ್ತೆ ಮಿಸ್ ಆಗಿಬಿಡುತ್ತೆ, ನನಗೆ ಸಿಗಲ್ಲ ಅಂತ ಅಂದ್ಬಿಟ್ಟು ಅದನ್ನು ನನಗೆ ಹೋಲ್ಸೇಲ್ ಪ್ರೈಸಲ್ಲಿ ಬೇರೆ ಸಿಗ್ತಾ ಇತ್ತಲ್ವ ಅಂತ ನಾನೇ ಇಟ್ಕೊಳ್ತಾ ಇದ್ದೆ. ಇನ್ನು ನೆಕ್ಸ್ಟ್ ನೋಡಿ, ಇದು ಡೈಮಂಡ್ ರೆಪ್ಲಿಕಾ ಡಿಸೈನು ತುಂಬ ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಶೈನಿಂಗು ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ CZ ಸ್ಟೋನ್ಸ್ ಯೂಸ್ ಮಾಡಿರೋದು, ಪ್ರೀಮಿಯಂ ಕ್ವಾಲಿಟಿದು ನೋಡಿ. ಇದನ್ನು ಕೂಡ ನನಗೆ ಇಷ್ಟ ಆಯಿತು ಅಂತ ನಾನೇ ಇಟ್ಕೊಂಡಿದ್ದೀನಿ. ಬಟ್ ಇದು ಹೆಂಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋಗಿಂತ. ಈ ಸ್ಟೋನ್ ಜ್ಯುವೆಲ್ರಿ ಎಲ್ಲ ವಿಡಿಯೋಗಿಂತ ರಿಯಲಾಗಿ ಇನ್ನೂ ಶೈನ್ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟು ಒಂದು ಇದು ಬ್ಲ್ಯಾಕ್ ಬೀಡ್ಸ್ದು ಸರ ಬರುತ್ತೆ ನೋಡಿ, 2 ಲೇಯರ್ದು. ಇದು ನನಗೆ ತುಂಬ ಇಷ್ಟ ಆಯಿತು. ಇದೊಂಥರ ಎಷ್ಟು ಡೀಸೆಂಟಾಗಿ ಕಾಣಿಸುತ್ತೆ ಅಂತಂದರೆ ನೋಡಿ, ಇದು ಡಾಲರ್ ಕೂಡ ತುಂಬ ಚೆನ್ನಾಗಿ ದೊಡ್ಡದಾಗಿ ಬಂದಿದೆ. ಮತ್ತು ಇದನ್ನು ನಾವು ಆರಾಮ್ಸೆ ಒಂದು ಕಾಟನ್ ಸ್ಯಾರಿಗೆ ಎಲ್ಲ ಹಾಕ್ಕೊಂಡ್ರೆ ಒಂಥರ ಅಫಿಷಿಯಲ್ ಲುಕ್ ಕೊಡುತ್ತೆ. ನಾನು ಅವಾಗೆಲ್ಲ ಸ್ಯಾರಿ ಸೇಲ್ ಮಾಡುವಾಗ ವಿಡಿಯೋಗೆ ಮಾಡುವಾಗೆಲ್ಲ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಕೂಡ ನಾನೇ ಇಟ್ಕೊಂಡೆ. ಇದಕ್ಕೆ ಇಯರಿಂಗ್ಸ್ ಕೂಡ ಬಂದಿದೆ. ಇಯರಿಂಗ್ಸು ನೋಡಿ ಈ ಥರ. ಬಟ್ ಇಯರಿಂಗ್ಸ್ ನಾನು ಆಲ್ಮೋಸ್ಟ್ ಯೂಸ್ ಮಾಡಿಲ್ಲ, ಇದನ್ನು ಮಾತ್ರ ನಾನು ಯೂಸ್ ಮಾಡಿದ್ದೆ. ಇಯರಿಂಗ್ಸು ಚೆನ್ನಾಗಿದೆ, ಎಲ್ಲಾದರೂ ಹೋದರೆ ಹಾಕ್ಕೋಬೋದು. ನಾನು ಎಲ್ಲೂ ಹೋಗೋವಾಗ ಹಾಕ್ಕೊಂಡು ಹೋಗೇ ಇಲ್ಲ, ವಿಡಿಯೋ ಮಾಡೋಕ್ಕೆ ಮಾತ್ರ ಹಾಕ್ಕೊಂಡಿದ್ದೆ. ಇನ್ನು ನೆಕ್ಸ್ಟು ಒಂದು ಲಾಂಗ್, ಇದು ನನಗೆ ತುಂಬ ಇಷ್ಟ ಆಗಿ ಸಿಂಪಲ್ಲಾಗಿರುವಂಥ ಒಂದು ಆರ್ಟಿಫಿಷಿಯಲಲ್ಲಿ 1 ಗ್ರಾಮ್ ಗೋಲ್ಡಲ್ಲಿ ಒಂದು ಲಾಂಗ್ ತೊಗೋಬೇಕು ಅಂತ ಹುಡ್ಕೋವಾಗ ಇದು ನನಗೆ ಸಿಕ್ಕಿದ್ದು ನೋಡಿ. ಇದೊಂದು ಹಾಕೊಂಡ್ಬಿಟ್ರೆ ಸಾಕು, ಚೆನ್ನಾಗಿ ಕಾಣಿಸುತ್ತೆ. ನಾನು ಎಷ್ಟೊಂದು ವಿಡಿಯೋ ಮಾಡೋವಾಗೆಲ್ಲ ಇದನ್ನು ಹಾಕ್ಕೊಂಡಿದ್ದೆ. ಆವಾಗ ನಾನು ಸ್ಯಾರಿ ಸೇಲ್ ಮಾಡೋವಾಗ ಸ್ಯಾರಿ ಡ್ರೇಪ್ ಮಾಡಿಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೆ ಅಲ್ವಾ, ಸೊ ಅವಾಗ ಹಾಕ್ಕೊತಿದ್ದೆ. ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿ ಈ ಥರ ಎಲಿಗೆಂಟಾಗಿ ಚೆನ್ನಾಗಿದೆ. ಸೊ ಇದೆಲ್ಲ ಪ್ರೈಸು ನಾನು ಮರ್ತೋಗಿದ್ದೀನಿ, ಸೊ ಹಂಗೆ ನಾನು ತೋರಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಒಂದು ಕ್ಯೂಟಾಗಿರುವಂಥ ನೋಡಿ, ಒಂಥರ ಇದು ಚೋಕರು ಅಲ್ಲ, ಒಂಥರ ಈ ಟೀಕಾ ಚೈನ್ ಬರುತ್ತಲ್ವ ಆ ಥರ, ಬಟ್ ಆ್ಯಂಟಿಕಲ್ಲಿ ಸಕ್ಕದಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಇದು ಕೂಡ ಅಷ್ಟೇ, ಇದನ್ನು ಕೂಡ ನಾನು ಸೇಲ್ಸ್ ಮಾಡೋಕ್ಕೆ ಅಂತ ತರಿಸಿದಾಗ ನನಗೆ ತುಂಬ ಇಷ್ಟ ಆಯ್ತು ಈ ಡೀಟೈಲಿಂಗ್ ಎಲ್ಲ. ಮತ್ತು ಈ ಥರದ್ದು ನನಗೆ ಯಾವಾಗೂ ಸಿಗಲ್ಲ ಅಂತ ಒಂದು ಸಿಗ್ನೇಚರ್ ಜ್ಯುವೆಲ್ರಿನ ಮಾತ್ರ ನಾನು ತೊಗೊತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ಇದೆಲ್ಲ ನಾನು ಯಾವುದು ಹಾಕಿಲ್ಲ, ಅದು ಯಾವಾಗ ವೇರ್ ಮಾಡ್ತೀನೋ ಗೊತ್ತಿಲ್ಲ. ಸೊ ಹಾಗಾಗಿ ನಿಮಗೆ ಒಂದು ಜ್ಯುವೆಲ್ರಿ ಕಲೆಕ್ಷನ್ಸ್ ಕೂಡ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಇದು ನೋಡಿ, ತುಂಬ ಚೆನ್ನಾಗಿದೆ. ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಮಲ್ಟಿ ಕಲರ್ ಸ್ಟೋನ್ಸಲ್ಲಿ ಇದು ಎಲ್ಲ ಸ್ಯಾರೀಸ್ಗೂ ಡ್ರೆಸ್ಸಸ್ಗೂ ಎಲ್ಲ ಮ್ಯಾಚ್ ಆಗುತ್ತೆ. ಸಕ್ಕತ್ತಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ನಾನು ಜಸ್ಟ್ ಹಿಂಗೆ ತೋರಿಸ್ತೀನಿ ನೋಡಿ, ತುಂಬ ಶೈನು ಸಕ್ಕತ್ತಾಗಿದೆ. ಇದು ನವರತ್ನ ಸ್ಟೋನ್ಸಲ್ಲಿ ಮಾಡಿರೋದು, ಪ್ರೀಮಿಯಂ ಕ್ವಾಲಿಟಿ ಇದೆ. ಇದು ಕೂಡ ಅಷ್ಟೇ 1 ಗ್ರಾಮ್ ಗೋಲ್ಡ್ ಪ್ಲೇಟ್ ಇದೆ. ನನಗೆ ತುಂಬ ಇಷ್ಟ ಆಗಿ ನಾನು ಇದನ್ನು ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಇದನ್ನ ಯಾರಿಗೂ ಸೇಲ್ ಮಾಡಿಲ್ಲ. ಇನ್ನು ಇದಕ್ಕೆ ಇಯರಿಂಗ್ಸು ಈ ಥರ ಬಂದಿದೆ ನೋಡಿ, ಈ ಥರ ಕ್ಯೂಟಾಗಿ ಚೆನ್ನಾಗಿದೆ ಅಲ್ಲ. ಇನ್ನು ನೆಕ್ಸ್ಟು ಇದು ಸೇಮ್ ರೆಪ್ಲಿಕಾ. ನೆಕ್ಸ್ಟ್ ನಾನು ತೋರಿಸುವಂಥ ಜ್ಯುವೆಲ್ರಿ ಸೇಮ್ ಗೋಲ್ಡ್ ಥರನೇ. ಇವಾಗ ಗೋಲ್ಡ್ ಇದು ನೆಕ್ಲೆಸ್ ಈ ಥರ ಎಲ್ಲ ಮಾಡಿಸ್ಕೋತಾರಲ್ವ ಆ್ಯಂಟಿಕ್ಕಲ್ಲಿ. ಸೊ ಇದು ಒಂದು ಇರಲಿ ಎಮರ್ಜೆನ್ಸಿಗೆ, ಅದನ್ನು ಫಂಕ್ಷನ್ಸ್ಗೆ ಹಾಕ್ಕೊಂಡು ಹೋಗ್ಬೋದು ಅಂತ ಇದು ಕೂಡ ನಾನೇ ತೊಗೊಂಡಿದ್ದೆ. ಈ ಥರದ್ದು ಸೇಲ್ಸ್ ಮಾಡೋಕ್ಕೆ ತರಿಸಿದ್ದೆ. 1 ಪೀಸ್ ಮಾತ್ರ ನಾನು ಇಟ್ಕೊಂಡಿದ್ದೀನಿ ನೋಡಿ, ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ. ಇನ್ನು ನೆಕ್ಸ್ಟು ಇದು ಒಂದಿದೆ, ಇದು ಹೆವಿ ನೆಕ್ ಪೀಸ್ ಅಂತಲೇ ಹೇಳ್ಬೋದು. ನೆಕ್ಲೆಸ್ಸು ನೋಡಿ ಈ ಥರ, ಇದೆಲ್ಲ ಕೃಷ್ಣ ಬಂದಿದೆ ಡೀಟೈಲ್ ನೋಡಿ, ಕೃಷ್ಣ ಗಾಡ್ ಈ ಥರ. ಇದೊಂದು ಹಾಕೊಂಡ್ಬಿಟ್ರೆ ಸಾಕು, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇಷ್ಟು ಇದು ಅಷ್ಟೇ ಗೋಲ್ಡ್ ಥರನೇ ಸೇಮ್ ಇದೆ ಪಾಲಿಶು. ಇದು ನೋಡಿ ಈ ಥರ ಬರುತ್ತೆ. ಇದು ಕೂಡ ಅಷ್ಟೇ, ನಾನು ಲಾಂಗ್ ತೋರಿಸ್ನಲ್ಲ ನಿಮಗೆ, ಅದಕ್ಕೆ ಮ್ಯಾಚ್ ಆಗಲಿ ಅಂತ ಇದನ್ನು ತೊಗೊಂಡಿದ್ದು ನೋಡಿ. ಇದು 1 ನಿಮಿಷ ಬಿದ್ದೋಗುತ್ತೆ ನೋಡಿ. ಇದಕ್ಕೆ ಇದು ಮ್ಯಾಚ್ ಮಾಡೋಣ ಅಂತ ತೊಗೊಂಡಿದ್ದು ನಾನು. ಚೆನ್ನಾಗಿದೆ ಅಲ್ಲ? ಓಕೆ.
ನೆಕ್ಸ್ಟು ಒಂದು ಸಿಂಪಲ್ ಕ್ಯೂಟಾಗಿರುವಂಥ ಚಿಕ್ಕದು ಒಂದು ಸ್ಟೋನ್ದು ಸೆಟ್ ಇದೆ ನೋಡಿ, ಸಕ್ಕದಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಮಕ್ಕಳು ಹಾಕೋಬೋದು, ನಾವು ಡ್ರೆಸ್ಗೂ ಹಾಕೋಬೋದು, ಸಿಂಪಲ್ ಸ್ಯಾರಿಗೆಲ್ಲ ಚೆನ್ನಾಗಿದೆ. ಇನ್ನು ನೆಕ್ಸ್ಟು ನಾನು ಸ್ವಲ್ಪ ಬೀಡ್ಸ್ಗಳ ಕಲೆಕ್ಷನ್ಸ್ ಕೂಡ ಹಿಂಗೆ ಡಾಲರ್ ಚೇಂಜ್ ಮಾಡ್ಕೋಬೋದು ನೋಡಿ. ಈ ಥರ ಕ್ರಿಸ್ಟಲ್ ಬೀಡ್ಸ್ ಬರುತ್ತಲ್ವ, ಒಂಥರ ಎಷ್ಟು ಶೈನಿಂಗ್ ಆಗಿದೆ ನೋಡಿ. ಈ ಥರ ಬೀಡ್ಸ್ಗಳನ್ನ ನಾನು ಮಲ್ಟಿ ಕಲರ್ಸಲ್ಲಿ ಪರ್ಚೇಸ್ ಮಾಡಿದ್ದೆ. ನಿಮಗೆ ಕಲರ್ಸ್ನ ಅಷ್ಟು ತೋರಿಸ್ತೀನಿ. ಡಾಲರ್ಸ್ನ ಚೇಂಜ್ ಮಾಡ್ಕೋಬೋದು ನಿಮಗೆ ಈ ಥರ. ಇನ್ನೂ ದೊಡ್ಡ ಡಾಲರ್ ಬೇಕಾದರೂ ಹಾಕ್ಕೋಬೋದು. ನನ್ನ ಹತ್ರ ಎಷ್ಟು ಕಲರ್ಸ್ ಇದೆ ಈ ಬೀಡ್ಸ್ದು ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ಗೋಲ್ಡ್ ಡಾಲರ್ ಕೂಡ ಹಾಕ್ಕೋಬೋದು, ಸಿಲ್ವರ್ದು ಹಾಕ್ಕೋಬೋದು ನೋಡಿ. ಇದು ವೈಟು, ಇದು ರೆಡ್ಡು, ಬ್ಲ್ಯಾಕು, ಆಮೇಲೆ ಇನ್ನೂ ಇದೆ ಕಲರ್ಸು, ಅಷ್ಟೇ ಇಲ್ಲ ನೋಡಿ. ಹಿಂಗೆ ಇಷ್ಟು ಕಲರ್ಸ್ ಇಟ್ಕೊಂಡಿದ್ದೀನಿ. ಸೊ ಮ್ಯಾಚ್ ಆಗುತ್ತಲ್ವಾ, ಸೊ ಯಾವುದಕ್ಕೆ ಬೇಕಿದ್ರೂ ಹಾಕ್ಕೋಬೋದಲ್ವಾ ನೋಡಿ. ಇದು ಸ್ಕೈ ಬ್ಲೂ, ಮತ್ತು ಇದು ಮೆರೂನು, ಮತ್ತು ಇದು ಗ್ರೇ, ಮತ್ತು ಇದು ರಾಯಲ್ ಬ್ಲೂ. ಇಷ್ಟು ಇದೆ ಇವಾಗ ತಕ್ಷಣಕ್ಕೆ. ಇನ್ನೂ ಇದು ಯಾವುದು ನಾನು ಯೂಸೇ ಮಾಡಿಲ್ಲ, ಯಾವಾಗ ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ನಾನೇ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ. ಕ್ರಿಸ್ಟಲ್ಸ್ದು ಚೆನ್ನಾಗಿರುತ್ತೆ ಅಂತ. ಇನ್ನು ನೆಕ್ಸ್ಟು ನಾನೊಂದು ಚೋಕರ್, ಇದು ಟೀಕಾ ಥರ ಇದನ್ನಲ್ಲ, ಅದಕ್ಕೆ ಇಯರಿಂಗ್ ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ. ಒಂದು ತೋರಿಸಿದ್ನಲ್ಲ ಲಾಸ್ಟಲ್ಲಿ, ಅದರದ್ದು ಇದು ಇಯರಿಂಗ್. ಇನ್ನು ನೆಕ್ಸ್ಟು ಸಿಲ್ವರಲ್ಲಿ ಕೆಲವೊಂದು ಕಲೆಕ್ಷನ್ಸ್ ಇದೆ. ಇದು ಬ್ರೇಸ್ಲೈಟ್ ಬರುತ್ತಲ್ಲ, ಸೊ ಆ ಒಂದು ಬ್ರೇಸ್ಲೈಟು ನೋಡಿ ಈ ಥರ. ಇದು ಸಿಲ್ವರ್ ಬ್ರೇಸ್ಲೈಟು, ಹಿಂಗೆ ಸಿಂಪಲ್ಲಾಗಿ ಡೈಲಿ ವೇರ್ ಮಾಡ್ಬೋದು. ನಾನೊಂದು ಡೈಲಿ ವೇರ್ ಮಾಡೋಕ್ಕೆ ತೊಗೊಂಡೆ, ಅದು ನಾನು ಮನೇಲೇ ಇಟ್ಟಿದ್ದೀನಿ. ಇವಾಗ ನಾನು ಶಾಪಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೇ ನಾನು ಇದನ್ನೆಲ್ಲ ಇಲ್ಲೇ ಇಟ್ಟಿದ್ದೀನಿ, ಮನೇಲೇ ಎತ್ಕೊಂಡೋಗಿಲ್ಲ. ಯಾಕಂದರೆ ಇಲ್ಲೂ ಕೂಡ ನಾನು ವಿಡಿಯೋಸ್ ಮಾಡೋದ್ರಿಂದ ಇಲ್ಲೇ ಹಾಕ್ಕೊಳ್ತೀನಿ. ಮನೇಲಿ ಹಾಕ್ಕೊಳ್ಳೋದಕ್ಕಿಂತ ಇಲ್ಲೇ ಜಾಸ್ತಿ ನಾನು ಹಾಕ್ಕೊಳ್ಳೋದು ವಿಡಿಯೋಸ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಮತ್ತು ಏನಾದ್ರು ಫಂಕ್ಷನ್ ಇದ್ದರೆ ಇಲ್ಲಿಂದನೇ ನಾನು ಎತ್ಕೊಂಡು ಹೋಗ್ತೀನಿ ನೋಡಿ ಈ ಥರ. ಇನ್ನೊಂದು ಮನೇಲೇ ಇದೆ, ಅದು ಚೆನ್ನಾಗಿತ್ತು. ಇನ್ನು ನೆಕ್ಸ್ಟು ನೋಡಿ, ಇದು ಅಷ್ಟೇ ಸಿಂಪಲ್ಲಾಗಿದೆ. ನನಗೆ ಈ ಥರ ಸಿಂಪಲ್ಲಾಗಿರೋದು ಇಷ್ಟ ಆಗುತ್ತೆ ನೋಡಿ. ಇನ್ನು ನೆಕ್ಸ್ಟು ಕಾಲುಂಗುರಗಳು ಬರುತ್ತಲ್ಲ, ಅದ್ರ ಕಲೆಕ್ಷನ್ನು. ನಾವು ಇದು ಕೂಡ ಸೇಲ್ ಮಾಡೋಕ್ಕೆ ತರಿಸಿದ್ವಿ. ಇದರಲ್ಲಿ ಕೆಲವೊಂದು ನನಗೆ ಇಷ್ಟ ಆಗಿರೋದನ್ನ ನಾನು ಇಟ್ಕೊಂಡಿದ್ದೆ ನೋಡಿ. ಈಗ ನಾನು ಹಾಕ್ಕೊಂಡಿರೋದು ಇದೇ ಥರದ್ದೇ ಹಾಕ್ಕೊಂಡಿದ್ದೀನಿ ಈ ಥರ. ಇನ್ನು ನೆಕ್ಸ್ಟು ಇದು ಒಂದಿದೆ ನೋಡಿ ಈ ಥರ. ಇದೆಲ್ಲ ಸಿಲ್ವರು. ಇನ್ನು ನೆಕ್ಸ್ಟು ಬ್ಯಾಂಗಲ್ಸ್, ಸೇಮ್ ಗೋಲ್ಡ್ ರೆಪ್ಲಿಕಾ ಬ್ಯಾಂಗಲ್ಸ್ನ ನಾನು ತೋರಿಸ್ತೇನೆ ನೋಡಿ. ಇದು ಸಿಂಗಲ್ ಬ್ಯಾಂಗಲ್ ಆ್ಯಕ್ಚುಲಿ. ಇದು ಲಕ್ಷ್ಮೀ ಡಿಸೈನ್ ಇದೆ, ಲಕ್ಷ್ಮಿ ಕಡ, ಇದನ್ನು ಹಾಕ್ಕೋಬೋದು. ಇನ್ನು ನೆಕ್ಸ್ಟು ಇದು ಕೂಡ ಲಕ್ಷ್ಮಿ ಬ್ಯಾಂಗಲ್. ಇದೆಲ್ಲ ನನಗೆ ಅಂತಲೇ ಇಟ್ಕೊಂಡಿರೋದು. ಇದೆಲ್ಲ ನಾನು ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಈ ಲಕ್ಷ್ಮಿ ಇದರಲ್ಲಿ ಇದು ಯೂಸ್ ಮಾಡಿಲ್ಲ ಇನ್ನು, ಇದು ಕೂಡ ಯೂಸ್ ಮಾಡಿಲ್ಲ ಇನ್ನು ನೋಡಿ. ಇದರಲ್ಲಿ ಇದು ಮಾತ್ರ ಯೂಸ್ ಮಾಡಿದ್ದೆ, ಅದನ್ನ ನಿಮ್ಗೆ ತೋರಿಸ್ತೀನಿ. ಮತ್ತು ಇದು ನನಗೆ ಯೂಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿದೆ, ಸಿಂಪಲ್ಲಾಗಿ ಇದೊಂದೇ ಹಾಕ್ಕೊಳ್ಳೋಕ್ಕೆ ಕೈಗೆ, ಎಲ್ಲ ಡ್ರೆಸ್ಸಸ್ಗೆ, ಜೀನ್ಸ್ಗೆ ಎಲ್ಲದಕ್ಕೂ ಇದು ಚೆನ್ನಾಗಿದೆ. ಮತ್ತು ಇದು ಕಲರ್ ಕೂಡ ಹೋಗಿಲ್ಲ, ಚೆನ್ನಾಗಿದೆ. ಎಷ್ಟು ಒಂದು 450 ಏನೋ ಕೊಟ್ಟು ಎಲ್ಲೋ ನಾನು ತೊಗೊಂಡಿದ್ದೆ. ಅದು ಇದು ಮೇಳಗಳು ಮಾಡ್ತಾರಲ್ಲ, ಆ ಥರ ಮೇಳ ಮಾಡೋವಾಗ, ಮೇಳ ಅಂತ ಎಲ್ಲ ಒಂದು ಶಾಪಿಂಗಿಗೆಲ್ಲ ಹಾಕಿರ್ತಾರಲ್ಲ, ಅಲ್ಲಿ ಇದು ಇಷ್ಟ ಆಗಿ ಈ ಕಡಾನ ತೊಗೊಂಡಿದ್ದೆ. ಸೇಮ್ ಗೋಲ್ಡೆ. ಇದನ್ನು ನಾನು ಹಾಕೊಂಡಾಗ ಎಲ್ಲ ಗೋಲ್ಡೆ ಅಂದ್ಕೊಂಡಿದ್ದಾರೆ ನೋಡಿ. 450 ಏನೋ ಕೊಟ್ಟು ತೊಗೊಂಡಿದ್ದೆ ನಾನು ಅದನ್ನು. ಅದು ವರ್ತ್ ಅಂತ ಹೇಳ್ಬೋದು. ಮತ್ತು ಇದನ್ನು ನಾನು ಯೂಸ್ ಮಾಡಿದ್ದೀನಿ ಒಂದ್ಸರಿ ಆಲ್ರೆಡಿ ನೋಡಿ. ಕಡ ಆ್ಯಕ್ಚುಲಿ ಇದೆಲ್ಲ ಸಿಂಗಲ್ ಬಳೆ, ನಾನು ಡಬಲ್ ತೊಗೊಂಡಿದ್ದೀನಿ, ಎರಡೂ ಕೈಗೆ ಚೆನ್ನಾಗಿರುತ್ತೆ. ಅದನ್ನು ಸ್ಯಾರಿ ವೇರ್ ಮಾಡಿದ್ರೆ ಹಾಕ್ಕೋಬೋದು ಅಂತ. ಇನ್ನು ಇದು ನೋಡಿ, ಇದು 4 ಬಳೆ ಬರುತ್ತೆ. ತುಂಬ ನನಗೆ ಇದು ಇಷ್ಟ ಆಯಿತು ಡಿಸೈನು. ಸೊ ಹಂಗಾಗಿ ಇದನ್ನು ನಾನು ಪರ್ಚೇಸ್ ಮಾಡಿದೆ. ತುಂಬ ಚೆನ್ನಾಗಿದೆ, 4 ಬಳೆ ಬರುತ್ತೆ ಇದು ನೋಡಿ ಈ ಥರ 4. ಇನ್ನು ನೆಕ್ಸ್ಟು ಇದು ಒಂದು ಕೈಗೆ ಕಡ ಥರ ಚೆನ್ನಾಗಿದೆ ಅಲ್ಲ. ಇನ್ನು ನೆಕ್ಸ್ಟು ಇದು ಪರ್ಲ್ ಬ್ಯಾಂಗಲ್ಲು. ಇದು 2.6 ಇದೆ, ನಾನು ಹಾಕ್ಕೊಂಡಿಲ್ಲ. ನಂಗೆ 2.6 ಇದ್ರೂ ನಾನು 2.6 ಬೇರೆ ಬ್ಯಾಂಗಲ್ ಆಗುತ್ತೆ, ಬಟ್ ಇದು ಸ್ವಲ್ಪ ಟೈಟ್ ಅನ್ನಿಸ್ತದೆ. ಸೊ ಹಾಗೆ ಇಟ್ಟಿದ್ದೀನಿ. ಇನ್ನು ನೆಕ್ಸ್ಟು ಈ ಥರ ಸಿಂಪಲ್ಲಾಗಿ ಡೈಲಿ ವೇರ್ ಮಾಡ್ಬೋದು, ಮತ್ತು ಎಲ್ಲಾದರೂ ಹೊರಗಡೆ ಹೋದಾಗೂ ಹಾಕ್ಕೋಬೋದು. ಇದು ಅಷ್ಟೇ, ನಾನು ಸೇಲ್ ಮಾಡೋಕ್ಕೆ ತರಿಸಿದ್ದೆ. ಆವಾಗ ನಾನು ಒಂದು ಸೆಟ್ ನಾನು ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ನೋಡಿ, ಈ ಥರ ಬ್ಯಾಂಗಲ್ ಕೂಡ ಇದೆ ನನ್ನ ಹತ್ರ ನೋಡಿ.
ಸೇಮ್ ಗೋಲ್ಡ್ ಥರನೇ ಇದೆ. ಇದು ಕೂಡ ಅಷ್ಟೇ 1 ಗ್ರಾಮ್ ಗೋಲ್ಡ್ ಪ್ಲೇಟ್ ಇದೆ. ಪ್ರೀಮಿಯಂ ಕ್ವಾಲಿಟಿ ಇವಾಗ ನಾನು ಸೇಲ್ಸ್ ಮಾಡೋವಾಗ ನಾನು ಹೊರ್ಗಡೆ ಜಾಸ್ತಿ ಪರ್ಚೇಸ್ ಮಾಡಿರೋದಕ್ಕಿಂತ ನಾನು ಸೇಲ್ಸ್ ಮಾಡೋಕ್ಕೆ ಅಂತ ಕ್ವಾಲಿಟಿ ಎಲ್ಲ ನೋಡಿ ತರಿಸ್ತಿದ್ನಲ್ವ, ಆವಾಗ ನನಗಿಷ್ಟ ಆಗಿರೋ ಕಲೆಕ್ಷನ್ಸ್ನ ನಾನು ಇಟ್ಕೊಂಡಿರೋದಿದೆಲ್ಲ ನೋಡಿ. ಇದು ಒಂಥರ ಒಂದೊಂದು ಹಾಕೊಂಬಿಟ್ರೆ ಸಾಕು, ಚೆನ್ನಾಗಿರುತ್ತೆ. ಇನ್ನು ಇಯರಿಂಗ್ಸ್ ಕಲೆಕ್ಷನ್ಸ್ ಎಲ್ಲ ಇದೆ, ನಾನು ಬೇಗ ತೋರಿಸ್ಬಿಡ್ತೀನಿ ನೋಡಿ. ಇದು ಎಷ್ಟು ಚೆನ್ನಾಗಿದೆ, ಮಲ್ಟಿ ಕಲರ್ ಸ್ಟೋನ್ಸ್. ಇದು 1 ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಫ್ಯಾನ್ಸಿ ನೋಡೋದಾದರೆ ಈ ಥರ ಇಯರಿಂಗ್ಸ್, ಈ ಥರ ಮತ್ತು ಇದು ಕಲರ್ಸು ನಾನು ನಿಮ್ಗೆ ಫಾಸ್ಟಾಗಿ ತೋರಿಸ್ಬಿಡ್ತೀನಿ, ಯಾಕಂದರೆ ಜಾಸ್ತಿ ಕಲೆಕ್ಷನ್ಸು ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ. ಇನ್ನು ನೆಕ್ಸ್ಟು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವೆಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಇಯರಿಂಗ್ಸ್ ಕಲೆಕ್ಷನ್ ನಂದು. ಇದೆಲ್ಲ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿನೇ. ಗೋಲ್ಡ್ ಜ್ಯುವೆಲ್ರಿದು ಕೂಡ ಲಾಸ್ಟಲ್ಲಿ ತೋರಿಸ್ತೀನಿ. ಬಟ್ ನಮ್ಮದೇ ಸ್ವಂತ ಫಂಕ್ಷನ್ನು ಯಾವುದಾದ್ರು ನಮ್ಮದು ಕ್ಲೋಸ್ ರಿಲೇಟಿವ್ ಇದ್ದರೆ ನಾನು ಗೋಲ್ಡ್ ಹಾಕ್ಕೊಂಡು ಹೋಗ್ತೀನಿ. ಇನ್ನು ನಾನು ಇಲ್ಲಿ ಎಲ್ಲೇ ಹೋದರೂ ಆರ್ಟಿಫಿಷಿಯಲ್ಲೇ ಹಾಕ್ಕೊತೀನಿ, ಯಾಕಂದರೆ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ. ಸೊ ಹಂಗಾಗಿ ಇಯರಿಂಗ್ಸು ನೋಡಿ, ಇವು ಯಾವು ಇನ್ನೂ ಹಾಕ್ಕೊಂಡೇ ಇಲ್ಲ. ಇದು ನೋಡಿ, ಇದು ಇರಲಿ, ಈ ಥರದ್ದು ಗೋಲ್ಡ್ ಇತ್ತು ನನ್ನ ಹತ್ರ, ಸೊ ಅದಕ್ಕೆ ಇದು ಒಂದಿರಲಿ ಅಂತ ತೊಗೊಂಡಿದ್ದೆ ಆರ್ಟಿಫಿಷಿಯಲ್. ಇನ್ನು ನೆಕ್ಸ್ಟು ನೋಡಿ, ಇದು ಬ್ಲ್ಯಾಕ್ ಬೀಡ್ಸ್ದು ಸೇಮ್ ಗೋಲ್ಡ್ ಥರನೇ. ಅದಕ್ಕೆ ಈ ಥರ ಗೋಲ್ಡ್ ರೆಪ್ಲಿಕಾ ಡಿಸೈನ್ಸ್ನೆಲ್ಲ ನಾನು ತೊಗೊಂಡು ಇಟ್ಕೊಂಡಿರ್ತೀನಿ, ವೇರ್ ಮಾಡಿದ್ರೆ ಯುನೀಕಾಗಿ ಕಾಣಿಸುತ್ತೆ ಅಂತ. ಇನ್ನು ನೋಡಿ, ಇದು ನಾನು ತೋರಿಸಿದ್ನಲ್ಲ ಬ್ಲ್ಯಾಕ್ ಬೀಡ್ಸು, ಅದರಲ್ಲಿ ಕೋರಲ್ದು ಸ್ವಲ್ಪ ಜಾಸ್ತಿ ತೊಗೊತೀನಿ ನಾನು, ನಂಗೆ ಕೋರಲ್ ಇಷ್ಟ ಆಗುತ್ತೆ. ಇನ್ನು ನೆಕ್ಸ್ಟು ನೋಡಿ, ಇದು ಚೇಂಜಬಲ್ ಇಯರಿಂಗ್ಸ್. ನಂಗೆ ಇದೊಂದು ಸಿಸ್ಟಮ್ ಇಷ್ಟ ಆಗಿ ಇದು ಒಂದು ಪೀಸ್ನ ನಾನು ತೊಗೊಂಡಿದ್ದೀನಿ. ಇನ್ನು ನೋಡಿ, ಈ ಥರ ಸಿಂಗಲ್ದು ಸ್ಟೋನ್ದು ಗೋಲ್ಡ್ ಬರುತ್ತಲ್ಲ, ಇದು ಗೋಲ್ಡ್ ಅಲ್ಲ, ಇದೆಲ್ಲ ರಿಪ್ಲಿಕಾ. ಇದೆಲ್ಲ ತುಂಬ ಕಡಿಮೆ ಪ್ರೈಸಿಗೆ ಸಿಕ್ಕಿದೆ ಅಂತ ನಾನು ಈ ಸ್ಟೋನ್ ಕಲೆಕ್ಷನ್ಸ್ನ ನಾನು ತೊಗೊಂಡಿದ್ದೀನಿ. ಕಲರ್ಸ್ ನೋಡಿ ಎಷ್ಟು ಕಲರ್ ಇದೆ, ಮತ್ತು ಇದು ಗ್ರೀನ್, ಇಷ್ಟು ಕಲರ್ಸ್ ಇದೆ. ಇನ್ನೂ ಒಂದಿದೆ ಲಾಸ್ಟು ನೋಡಿ, ಇದು ಅಷ್ಟು ಎಷ್ಟು ಚೆನ್ನಾಗಿದೆ ಅಲ್ಲ. ಇದೆಲ್ಲ ನನಗೆ ಅವಾಗ ಹೋಲ್ಸೇಲಲ್ಲಿ ಕಡಿಮೆ ಪ್ರೈಸಿಗೆ ಸಿಕ್ಕಿತ್ತು, ಸೊ ಅದಕ್ಕೆ ಸ್ಟೋನ್ ಕಲೆಕ್ಷನ್ಸ್ನ ನಾನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ನೋಡೋಣ. ನೋಡಿ, ಇದು ಕಾಸುಮಾಲ ಡಿಸೈನು, ಲಾಂಗು ಮತ್ತು ಶಾರ್ಟ್ ಎರಡೂ ಒಂದೇ ಸರಿ ತೊಗೊಂಡಿದ್ದು. ನಾನು ಬರೀ ಲಾಂಗ್ ತೊಗೋಬೇಕು ಅಂತ ಹೋಗಿದ್ದೆ ಕಾಸಿನ ಸರ. ಅವಾಗ ಈಗ ಆ್ಯಕ್ಚುಲಿ ಕಾಸಿನ ಸರ ಅಂತೂ ತುಂಬ ಟ್ರೆಂಡಿಂಗಾಗಿ ಹಿಡಿತಿದೆ ಅಲ್ವಾ, ಸೊ ನಂದು ಒಂದು ಕಾಸಿನ ಸರ ಇರಬೇಕು ಅಂತ ನನಗೂ ಕೂಡ ಆಸೆ ಇತ್ತು. ಆಗ ನಮ್ಮ ಹಸ್ಬೆಂಡ್ ನನಗೆ ಕೊಡಿಸಿದ್ದು. ಇದು 2ರಿಂದ ಒಂದು 58-59 ಈ ಗ್ರಾಮ್ಸ್ ಇದೆ, 58.5 ಅಥವಾ 59 ಈ ಇಷ್ಟರಲ್ಲಿದೆ. ಈ ಒಂದು ಸೆಟ್ನ ನಾನು ಪರ್ಚೇಸ್ ಮಾಡಿ 1-2.5 ಇಯರ್ ಆಗಿದೆ. ಈಗಾಗಿದ್ದರೆ ನಿಜ ನಂಗೆ ತೊಗೊಳೋದಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ಅವಾಗ ತೊಗೊಂಡಿದ್ದು ಬೆಸ್ಟ್ ಆಯಿತು ಅಂತಲೇ ನನಗೆ ಅನ್ನಿಸ್ತು. ಒಂದು ತುಂಬ ಇಷ್ಟಪಟ್ಟಂಥ ಜ್ಯುವೆಲ್ರಿ ಅಂತ ಹೇಳ್ಬೋದು ಇದು. ಸೊ ಈಗ ನಾವು ಲಾಕರಲ್ಲೇ ಇಟ್ಟಿರ್ತೀವಿ ಸೇಫ್ಟಿಗೋಸ್ಕರ. ಇನ್ನು ನೆಕ್ಸ್ಟ್ ನೋಡಿ, ಇದು ನಾನು ಫಸ್ಟು ತೊಗೊಂಡಿದ್ದೆ ಗುಂಡಿನ ಸರ ಮತ್ತು ನೆಕ್ಲೆಸ್ಸು. ನೋಡಿ, ಈ ಗುಂಡಿನ ಸರ ಫಸ್ಟ್ ನನ್ನ ಹತ್ರ ಲಾಂಗ್ ಇರಲಿಲ್ಲ, ಆವಾಗ ನನಗೆ ಲಾಂಗ್ ಬೇಕು ಅಂತ ತೊಗೊಂಡಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ, ಜಸ್ಟ್ 21 ಗ್ರಾಮ್ಸ್ ಇದೆ. ಇನ್ನು ನೆಕ್ಲೆಸ್ಸು ನೋಡಿ, ಈ ಒಂದು ಫೋಟೋದಲ್ಲಿ ನಾನು ವೇರ್ ಮಾಡಿರುವಂಥ ನೆಕ್ಲೆಸ್ಸು, ಇದರಲ್ಲಿ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದೆ, ಸೊ ನನ್ನ ಹತ್ರ ಫೋಟೋ ಇಲ್ಲ ಈಗ. ಈ ನೆಕ್ಲೆಸ್ ಕೂಡ 21 ಗ್ರಾಮ್ಸ್ ಇದೆ. ಈಗ ನನ್ನ ಹತ್ರ ಫೋಟೋ ಇರೋಂಥ ಗೋಲ್ಡ್ನ ನಾನು ನಿಮಗೆ ತೋರಿಸಿದ್ದೀನಿ. ಇಷ್ಟು ನನ್ನ ಗೋಲ್ಡ್ ಜ್ಯುವೆಲ್ರಿ ಆಗಿರುತ್ತೆ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ನೆಕ್ಸ್ಟ್ ಯಾವ ರೀತಿಯಾದಂಥ ವಿಡಿಯೋಸ್ ಬೇಕು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.